ಹೆಲೋ ವೆಲ್ಕಮ್ ಬ್ಯಾಕ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಸೆಕೆಂಡ್ PUC ಕನ್ನಡ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಪದ್ಯದ ಸಾರಾಂಶ. ಪ್ರಸ್ತುತ ಈ ಒಂದು ಪದ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸಯ್ಯನವರು ಬರೆದಿದ್ದಾರೆ. ದೂರಾದ ಎರಡು ಜೀವಗಳ ಮನೋಭಾವನೆಯನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಪದ್ಯದಲ್ಲಿ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ದೂರದಲ್ಲಿರುವ ತನ್ನ ಸಂಗಾತಿಯಾದ ಮುದುಕನನ್ನು ನೆನೆದು ಚಡಪಡಿಸುತ್ತಿರುವ ಮುದುಕಿಯೊಬ್ಬಳ ತಲ್ಲಣಗಳನ್ನು ಈ ಒಂದು ಪದ್ಯ ತಿಳಿಸುತ್ತದೆ. ಮುದುಕಿ ಹಿರಿಯ ಮಗ ಮತ್ತು ಸೊಸೆ ಹಾಗೂ ಮೊಮ್ಮಕ್ಕಳ ಜೊತೆ ಕನ್ನಡ ನೆಲದಲ್ಲಿ ನೆಲೆಸಿದ್ದಾಳೆ. ಆದರೆ ಮುದುಕ ಕಿರಿಯ ಮಗ ಮತ್ತು ಸೊಸೆಯೊಂದಿಗೆ ದೂರದ ಅಸ್ಸಾಂನಲ್ಲಿದ್ದಾನೆ. ಅವನ ದೂರವಾಣಿ ಕರೆಗಾಗಿ ಕಾಯ್ದು ಕುಳಿತಿರುವ ಮುದುಕಿಯ ಮನದಾಳದ ಮಾತನ್ನು ಕವಿಯತ್ರಿಯವರು ಅಂತಃಕರಣದಿಂದ ವಿವರಿಸಿದ್ದಾರೆ. ಒಬ್ಬ ಮಗನ ಬಳಿ ಇರುವ ತಾಯಿ ಫೋನ್ ರಿಂಗ್ ಕೇಳಿ ತವಕ ಪಡುತ್ತಾಳೆ. ಆದರೆ ಭಯವೇನೆಂದರೆ ಫೋನ್ ಎತ್ತಿಕೊಳ್ಳಲೋ ಬೇಡವೋ, ಎತ್ತಿದರೆ ಸೊಸೆ ಅಥವಾ ಮಗ ಎಲ್ಲಿ ಬೈಯುವರೋ ಎಂಬ ತವಕ. ಫೋನ್ ರಿಂಗ್ ಆಗುವವರೆಗೂ ಒಮ್ಮೆ ಅಡುಗೆ ಮನೆ ಕಡೆ ಮತ್ತೊಮ್ಮೆ ಸ್ಟಡಿ ರೂಮ್ ಕಡೆ ಓಡಾಡುತ್ತಾ ಕಳವಳ ಪಡುತ್ತಾಳೆ. ಫೋನ್ ರಿಂಗ್ ಎಲ್ಲಿ ಕಟ್ಟಾಗುತ್ತದೆಯೋ ಎಂಬ ಚಿಂತೆ ಪಡುತ್ತಾಳೆ. ಆ ಫೋನ್ ತನ್ನ ಸಂಗಾತಿಯಾದ ಮುದುಕನದ್ದೇ ಆಗಿರಬಹುದೇನೋ ಎಂಬ ಮನಸ್ಸು ಚಡಪಡಿಸುತ್ತದೆ. ಮುದುಕಿಗೆ ಇಬ್ಬರು ಮಕ್ಕಳು. ಜವಾಬ್ದಾರಿಯನ್ನು ನಿಭಾಯಿಸಲೆಂದು ಹಿರಿಯ ಮಗ ಮುದುಕಿಯನ್ನು ಹಾಗೂ ಕಿರಿಯ ಮಗ ಮುದುಕನನ್ನು ಆರಿಸಿಕೊಂಡಿದ್ದಾರೆ. ಮುದುಕಿ ಹಿರಿಯ ಮಗನ ಕಡೆ ಕನ್ನಡ ನೆಲದಲ್ಲಿ ನೆಲೆಸಿದ್ದಾಳೆ ಹಾಗೂ ಮುದುಕ ದೂರದ ಅಸ್ಸಾಂನಲ್ಲಿದ್ದಾನೆ. ಆತನಿಗೆ ಆ ಭಾಷೆ ಸ್ವಲ್ಪವೂ ಬಾರದು. ಮಗ ಸೊಸೆ ಹೊರಗಡೆ ಹೋದಾಗ ಮುದುಕಿ ಫೋನ್ ಮಾಡಲು ತವಕ ಪಡುತ್ತಾನೆ. ಹಾಗೆಯೇ ಮುದುಕಿಯ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದನು. ಕಿರಿಯ ಮಗ ಸೊಸೆ 9 ಗಂಟೆಗೆ ಮನೆಯನ್ನು ಬಿಟ್ಟರೆ ಮತ್ತೆ ಮನೆಗೆ ಬರುವುದು ಸಾಯಂಕಾಲ. ಮನೆಯಲ್ಲಿ ಯಾರ ಜೊತೆಯೂ ಮಾತನಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಮನೆಯಲ್ಲಿ ಯಾರೂ ಕೂಡ ಇರುವುದಿಲ್ಲ. ಯಾರೊಡನೆಯಾದರೂ ಸ್ನೇಹವನ್ನು ಬೆಸೆಯಲು ಅಲ್ಲಿಯ ಭಾಷೆಯೂ ಕೂಡ ಮುದುಕನಿಗೆ ಬಾರದು. ಇದರಿಂದ ಮುದುಕ ಫೋನ್ ಬಂದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಎಂದು ಮುದುಕಿಗೆ ಗೋಗರಿಯುತ್ತಿದ್ದನು. ಮುದುಕಿ ಅಳುವನ್ನು ನುಂಗಿ ಆತನಿಗೆ ಗೊತ್ತಾಗದಂತೆ ಮಾತನಾಡುತ್ತಾಳೆ. ಎಲ್ಲಿ ತಾನು ಅಳುವುದು ಗೊತ್ತಾಗಿ ಮುದುಕನಿಗೆ ಬೇಸರವಾಗುತ್ತದೆಯೋ ಎಂದು ಸಂಕಟ ಪಡುತ್ತಾಳೆ. ಹಾಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಗ ಸೊಸೆ ಎಲ್ಲಿ ಬರುವರೋ ಮತ್ತೆ ಬೈಯುವರೋ ಎಂಬ ಭಯ. ಅಳುವಂಥದ್ದು ಏನಾಗಿದೆ ಅಮ್ಮ ಎಂದು ಮಗ ಗದರುತ್ತಾನೆ ಎಂಬ ಭಯ ಮುದುಕಿಗೆ. ಹಾಗೆಯೇ ವಯೋಮಾನ ತಕ್ಕಂತೆ ಮುದುಕಿಗೆ ಮಂಡಿ ನೋವು ಜಾಸ್ತಿ ಆದಾಗ ಮಂಡಿಗಳನ್ನು ಅಂಗೈಯಲ್ಲಿ ಅದುಮುತ್ತಾ ಮೆಟ್ಟಿಲುಗಳನ್ನು ನಿಧಾನವಾಗಿ ಹತ್ತುತ್ತಾ ಮೊಮ್ಮಗಳನ್ನು ಕರೆಯುತ್ತಾಳೆ. ಆಕೆ ಆ ಜಾಣೆ ತನಗೆ ಕೇಳಿಯೇ ಇಲ್ಲ ಎಂಬಂತೆ ಕಂಪ್ಯೂಟರ್ನಲ್ಲಿ ಮುಳುಗಿದ್ದಾಳೆ. ಅಜ್ಜಿಯ ಕಾಟದಿಂದ ಬರುತ್ತಿರುವ ಕರೆಯನ್ನು ರಾಂಗ್ ನಂಬರ್ ಎಂದು ಕಟ್ ಮಾಡಿಯೇ ಬಿಟ್ಟಳು. ಆದರೆ ಮುದುಕಿಗೆ ಸಂದೇಹ, ಆ ಫೋನ್ ತನ್ನ ಮುದುಕನದ್ದೇ ಆಗಿರಬಹುದೇನೋ. ಫೋನ್ ಕಟ್ಟಾದ ನಂತರವೂ ಪದೇ ಮುದುಕಿ ಬಂದು ಫೋನ್ನ ಹತ್ತಿರವೇ ನಿಲ್ಲುತ್ತಾಳೆ. ಯಾಕೆಂದರೆ ಮತ್ತೆ ಮುದುಕನ ಫೋನ್ ಬರಬಹುದು ಎಂಬ ನಿರೀಕ್ಷೆ ಮುದುಕಿಗೆ. ಅದೇ ರೀತಿಯಾಗಿ ಮತ್ತೆ ಫೋನ್ ಬಂದೇ ಬಿಟ್ಟಿತು. ಮುದುಕಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ತಡೆ ಮಾಡದೆ ಫೋನ್ ರಿಸೀವ್ ಮಾಡುತ್ತಾಳೆ. ಅವಳ ನಿರೀಕ್ಷೆ ನಿಜವಾಗಿದೆ. ಮಗ ಮೊಮ್ಮಕ್ಕಳು ಕೆಲಸದ ಮೇಲೆ ಹೊರಗಡೆ ಹೊರಟರು. ಆದರೆ ಸೊಸೆ ಮಾತ್ರ ಇದ್ದಾಳೆ. ಸೊಸೆಗೆ ಮತ್ತೆ ಯಾವುದಾದರೂ ಕೆಲಸ ಬರಲಿ, ಹಾಗೆ ಅವಳು ಮನೆಯನ್ನು ಬಿಟ್ಟು ಹೊರಗಡೆ ಹೋಗಲಿ. ಆಗ ತನ್ನ ಮುದುಕನೊಂದಿಗೆ ಸ್ವಲ್ಪ ಸಮಯ ಮಾತನಾಡಲು ಸಮಯವಾದರೂ ಸಿಗುತ್ತದೆ ಎಂಬ ಆಸೆ ಮುದುಕಿಗೆ. ತನ್ನ ಮನೆ ದೇವರಾದಂತಹ ಗುಡ್ಡೆ ಮಲ್ಲಪ್ಪ ದೇವರ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ, ನನ್ನ ಮುದುಕನೊಂದಿಗೆ ಮಾತನಾಡಲು ಸಮಯವನ್ನು ಕಲ್ಪಿಸಿಕೊಡು ಎಂದು ಬೇಡಿಕೊಳ್ಳುತ್ತಾಳೆ. ಇದೇ ರೀತಿಯಾದಂತಹ ಅನೇಕ ಪ್ರಾರ್ಥನೆಗಳು ದೇವರ ಬಳಿ ಇವೆ. ಅವುಗಳ ಜೊತೆಗೆ ಇದು ಕೂಡ ಸೇರ್ಪಡೆಯಾಗಿದೆ ಎಂದು ಕವಿಯತ್ರಿಯವರು ತಿಳಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ.